ಹಾಯ್ ಆಲ್, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಡೈಲಿ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಈ ವ್ಲಾಗಲ್ಲಿ ನೀವು ಒಂದು ಒಳ್ಳೆಯ ಬೇಕಿಂಗ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೈದಾ ಇಲ್ಲದೆ, ಶುಗರ್ ಇಲ್ಲದೆ, ಎಗ್ಲೆಸ್ ಬನಾನಾ ಬ್ರೆಡ್, ಬನಾನಾ ಕೇಕ್, ಚಾಕ್ಲೇಟ್ ಚಿಪ್ಸ್ ಹಾಕ್ಕೊಂಡು ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಇಷ್ಟವಾಗುವಂಥದ್ದು, ವೆರಿ ಹೆಲ್ದಿ, ಬಟರು ಗೀ ಏನೂ ಹಾಕ್ದೇ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ನನ್ನ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಇಡ್ಲಿಯನ್ನು ಮಾಡ್ಕೊಂಡಿದ್ದೆ. ಇಡ್ಲಿ ಮತ್ತು ಸಾಂಬಾರು ಇವೆಲ್ಲವನ್ನು ಮಾಡಿ ನಾನು ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹಾರ್ವೆಸ್ಟ್ ಕೂಡ ಮಾಡ್ತಾಯಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರಾದರೆ, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನಗೆ ನಿಮ್ಮ ಮೋಟಿವೇಶನ್ ತುಂಬ ಅಗತ್ಯ. ಇವಾಗ ನಾನು ನನ್ನ ಬೆಳಗಿನ ಬ್ರೇಕ್ಫಾಸ್ಟನ್ನು ಮಾಡಿ ಸರ್ವ್ ಮಾಡ್ತಾಯಿದ್ದೇನೆ. ಟೆರೆಸ್ ಮೇಲೆ ಹೋಗಿ ಇಷ್ಟು ಪಾಲಕನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಇಷ್ಟೊಂದು ಬಂದಿದೆ, ಪಾಲಕ್ ಬಂದಿದೆ, ಹರ್ವೆ ಸೊಪ್ಪು ಕೂಡ ಬಂದಿದೆ. ಇವೆಲ್ಲವನ್ನು ರೆಸಿಪೀಸು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಪಾಲಕ್ ಬಂದಿದೆ. ಹರ್ವೆ ಸೊಪ್ಪು ಕೂಡ ಚೆನ್ನಾಗಿ ಬೆಳೆದಿತ್ತು, ಕೆಂಪು ಹರ್ವೆ ಸೊಪ್ಪು. ನೋಡಿ ಅಷ್ಟು ಎಳೆಯ ಆಗಿರುವಂತಹ ಸೊಪ್ಪು. ಇವೆಲ್ಲವೂ ನಮ್ಮ ಟೆರೆಸ್ ಗಾರ್ಡನ್ದು. ಇದರ ರೆಸಿಪಿ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ಕೆಲಸ ಎಲ್ಲ ಆದಮೇಲೆ ನಾನು ಇವಾಗ ಬನಾನಾ ಬ್ರೆಡ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬನಾನಾ ಬ್ರೆಡ್ ಇದು ನೋ ಎಗ್, ನೋ ಮೈದಾ, ನೋ ಶುಗರ್ ಮತ್ತು ನೋ ಗೀ, ನೋ ಬಟರ್. ವೆರಿ ಹೆಲ್ದಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾಟಲ್ಲಿ ಬೇಕಿಂಗ್ ಅಂದಮೇಲೆ ಯಾವಾಗಲೂ ನಮ್ಮ ಹತ್ರ ಮೆಷರಿಂಗ್ ಕಪ್ ಕರೆಕ್ಟಾಗಿ ಇರಬೇಕು. ನಾನು ತೋರಿಸ್ಕೊಡೋ ಪ್ರಮಾಣದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ವೆರಿ ಸಾಫ್ಟ್ ಆ್ಯಂಡ್ ಮಾಯ್ಸ್ಟ್ ಆಗಿರುವಂಥ ಬನಾನಾ ಕೇಕ್, ಬನಾನಾ ಬ್ರೆಡ್ ಅಂತ ಏನಂತೀವಿ, ರೆಡಿ ಆಗುತ್ತೆ. ಒಳ್ಳೆ ಸ್ನ್ಯಾಕಿಂಗ್ ಆಪ್ಷನ್ ಕೂಡ ಮಕ್ಕಳ ಸ್ನ್ಯಾಕ್ ಬಾಕ್ಸ್ಗೆ ಮತ್ತು ಯಾವುದಾದ್ರೂ ಸಂಜೆ ಈವ್ನಿಂಗ್ ಸ್ನ್ಯಾಕ್ಗಂತೂ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೂ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇವಾಗ ನಾನು ಒಂದು ಬೌಲಲ್ಲಿ ಬನಾನಾವನ್ನು ಹಾಕ್ಕೊತಾ ಇದ್ದೀನಿ. ಬನಾನಾ ನಾನು 3 ತೊಗೊಂಡಿದ್ದೀನಿ. ಪಚ್ಚಬಾಳೆ ರೋಬಸ್ಟೈನ್ ಬನಾನಾ ಏನು ಬರುತ್ತೆ, ಆ ಬನಾನವನ್ನು 3 ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಬನಾನವನ್ನು ತಗೋಬೇಕು. ನಂದು ಅಷ್ಟೊಂದು ಹಣ್ಣಾಗಿರಲಿಲ್ಲ, ಆದರೂ ಕೂಡ ಹಣ್ಣಾಗಿರೋದೇ ತಗೋಬೇಕು. ಹಸಿ ಬನಾನವನ್ನು ತಗೋಬಾರ್ದು. ಇಲ್ಲಿ ನಾವು ಸ್ವೀಟ್ನೆಸ್ಗೆ ಅಂತ ಬೆಲ್ಲ ತಗೋತಾ ಇದ್ದೀವಿ. ಬೆಲ್ಲ ನೀವು ಪುಡಿ ಮಾಡ್ಕೊಂಡಿರಬೇಕು. 3/4 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ತಗೋತಾ ಇದ್ದೀನಿ. ಇದು ಚೆನ್ನಾಗಿ ಕೈಯಲ್ಲಿ ಬನಾನವನ್ನು ಫುಲ್ ಮ್ಯಾಶ್ ಆಗೋವರೆಗೂ ನೀವು ಕೈಯಲ್ಲಿ ಕಿವುಚ್ಕೋಬೇಕು, ಅಥವಾ ನಂತರ ಈ ಮಿಕ್ಸಿ ಬ್ಲೆಂಡರಲ್ಲಿ ಹಾಕಿದರೂ ಕೂಡ ಆಗುತ್ತೆ. ಬ್ಲೆಂಡ್ ಮಾಡಿದಂತಹ ಪ್ಯೂರಿ ಹಾಕ್ಕೊಂಡು ಇವಾಗ ನೆಕ್ಸ್ಟು ಮಿಕ್ಸಿ ಜಾರಿಂದ ಪೂರ್ತಿಯಾಗಿ ಎಲ್ಲ ಪ್ಯೂರಿಯನ್ನು ಹಾಕ್ಕೋತಾ ಇದ್ದೀನಿ. ನೀರಂತೂ ಇದಕ್ಕೆ ಹಾಕ್ಕೊಬಾರ್ದು, ತೆಳ್ಳಗಾಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಕೇಕನ್ನು ನೀವು ಓವನ್ನಲ್ಲೇ ಮಾಡಬೇಕು ಅಂತ ಇನ್ನೇ ಇಲ್ಲ. ಕಡಾಯಿಯಲ್ಲಿ ಉಪ್ಪು ಹಾಕಿಬಿಟ್ಟು ಅದ್ರ ಮೇಲೆ ಒಂದು ರಾಕಿಟ್ಟು ಕೂಡ ನೀವು ಗ್ಯಾಸಲ್ಲಿ ಬೇಕ್ ಮಾಡ್ಬೋದು. ನನ್ನ ಈ ಬೇಕಿಂಗ್ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗೋದಾದರೆ ಖಂಡಿತ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ ನನಗೆ ಒಂದು ಒಳ್ಳೆಯ ಮೋಟಿವೇಶನನ್ನು ಕೊಡುತ್ತೆ. ಅರ್ಧ ಕಪ್ಪಷ್ಟು ಆಯಿಲನ್ನು ತಗೊಂಡಿದ್ದೀನಿ. ಈ ಆಯಿಲನ್ನು ಹಾಕಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಬೇಕು. ಇವೆಲ್ಲವನ್ನು ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದು. ಇವಾಗ ಇದು ಮಿಕ್ಸ್ ಆದಮೇಲೆ ನಾನು ಅರ್ಧ ಕಪ್ಪಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದೆಲ್ಲ ಮೆಜರ್ಮೆಂಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಮಿಕ್ಸ್ ಆದಮೇಲೆ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾವನ್ನು ಹಾಕ್ಕೋಬೇಕು. ಈ ಥರ ಪೌರಿಂಗ್ ಕನ್ಸಿಸ್ಟೆನ್ಸಿ ಥರ ಬರುತ್ತೆ. ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಪೌಡರ್ ಬಂದುಬಿಟ್ಟು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕಿಂಗ್ ಸೋಡಾವನ್ನು 1/2 ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ.
ಈ ಬ್ರ್ಯಾಂಡ್ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ನಾನು. 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರ್ಕ್ಯುಲರ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊತಾ ಹೋಗಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆದಮೇಲೆ ಇವಾಗ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಉಳಿತು. ಅದೇನೆಂದರೆ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಹಾಕಿಬಿಟ್ಟು ಇವತ್ತು ಕೇಕ್ ಮಾಡ್ತಾಯಿದ್ದೀವಿ. 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟು ಬಳಸ್ಬೋದು, ಆದರೆ ಇದರಲ್ಲಿ ನಾನು ಮೈದಾ ಹಿಟ್ಟು ಬಳಸದೆ ಗೋಧಿ ಹಿಟ್ಟಿಂದ ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಟ್ರೈ ಮಾಡಿ. ಹೆಲ್ದಿ ಕೂಡ ಹೌದು. ಶುಗರ್ ಇಲ್ಲ ಇದರಲ್ಲಿ, ನಾನು ಶುಗರ್ಲೆಸ್ ಮಾಡಿದ್ದೀನಿ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರೆಲ್ಲ ಹಾಕ್ಕೊಬಾರ್ದು ಇಲ್ಲಿ. ನೋಡಿ ತಿಕ್ಕಾಗೆ ಬ್ಯಾಟ್ರ್ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ, ಬ್ಯಾಟರು ತುಂಬ ತಿಕ್ಕಾಗಿದೆ ಅಂತ ಅನಿಸಿದರೆ ನೀವು ಇದಕ್ಕೆ 2 ಸ್ಪೂನಷ್ಟು ಹಾಲನ್ನು ಉಪಯೋಗಿಸ್ಬೋದು. ಇವಾಗ ನೋಡಿ ತುಂಬ ದಪ್ಪಗಿದೆ. 2 ಸ್ಪೂನಷ್ಟು ಹಾಲು ಹಾಕೋತಾ ಇದ್ದೀನಿ. ಇಲ್ಲಿ ಕಾಯಿಸಿರುವಂತಹ ಹಾಲು, ರೂಮ್ ಟೆಂಪ್ರೇಚರ್ ಹಾಲು ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಹಾಲು ಹಾಕೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ನಾವು 1 ಟೀ ಸ್ಪೂನ್ಗಿಂತ ಕಡಿಮೆ, ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಕ್ಸ್ಟ್ರಾಕ್ಟನ್ನು ಹಾಕ್ತಾಯಿದ್ದೀವಿ. ವೆನಿಲಾವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಬೇಕಾದರೆ ಇವಾಗ ಯಾವುದು ನಟ್ಸ್ ಕೂಡ ಹಾಕೋಬೋದು. ವಾಲ್ನಟ್ ಅಂತೂ ತುಂಬ ಸೂಟ್ ಆಗುತ್ತೆ ಇದು ಬನಾನಾ ಬ್ರೆಡ್ಡಲ್ಲಿ. ಬನಾನಾ ವಾಲ್ನಟ್ ಬ್ರೆಡ್ ಹೊರಗಡೆ ಎಲ್ಲ ಅದೇ ಸಿಗೋದು. ನಾನು ಮಕ್ಕಳಿಗೆ ಇಷ್ಟ ಆಗುವಂಥ ಚಾಕ್ಲೇಟ್ ಚಿಪ್ಸನ್ನು ಹಾಕ್ತಾಯಿದ್ದೀನಿ. ಫುಲ್ಲಿ ಶುಗರ್ಲೆಸ್ ಮಾಡೋದ್ರಿಂದ ಚಾಕ್ಲೇಟ್ ಚಿಪ್ಸ್ ಕೂಡ ನಾನು ಡಾರ್ಕ್ ಚಾಕ್ಲೇಟ್ ಚಿಪ್ಸನ್ನು ತೊಗೊಂಡಿದ್ದೀನಿ. ನಾರ್ಮಲ್ ಚಾಕ್ಲೇಟ್ ಚಿಪ್ಸ್ ಕೂಡ ಹಾಕ್ಕೊಬೋದು. ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ಚಿಪ್ಸನ್ನು ಹಾಕೋತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇವಿಷ್ಟನ್ನು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಡಾರ್ಕ್ ಚಾಕ್ಲೇಟ್ ಚಿಪ್ಸ್ ಎಲ್ಲ ನಾರ್ಮಲ್ ಬೇಕಿಂಗ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಮತ್ತು ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ನಾನು ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಸಿಲಿಕಾನ್ ಮೌಲ್ಡನ್ನು ತೊಗೊಂಡಿದ್ದೀನಿ. ಇವಾಗ ಚೆನ್ನಾಗಿ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಬಟ್ರ್ ಹಾಕಿ ಚೆನ್ನಾಗಿ ಹಚ್ಕೊಂಡೆ ಮೊದಲು. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಇವಾಗ ಸ್ಪ್ರೆಡ್ ಮಾಡಿಕೊಂಡು ಈ ಮೋಲ್ಡನ್ನು ರೆಡಿ ಮಾಡ್ತಾಯಿದ್ದೀನಿ. ಇದು ಹಾಕೋದು ಬೇಡ ಅಂದರೆ ನೀವು ಇಕೋಬೇಕ್ ಬರುತ್ತಲ್ಲ, ಅದು ಕೂಡ ಬಟರ್ ಪೇಪರ್ ಅಥವಾ ಹಾಕ್ಕೊಂಡು ಚೆನ್ನಾಗಿ ಲೈನ್ ಮಾಡ್ಕೊಬೋದು. ಇವಾಗ ನಮ್ಮ ಬ್ಯಾಟರು ತುಂಬ ಹೊತ್ತು ಇಡಬಾರ್ದು, ಫಾಸ್ಟಾಗಿ ಮಾಡಬೇಕು. ಇಲ್ಲಾಂದರೆ ಬ್ಯಾಟರು ಫ್ಲ್ಯಾಟ್ ಆಗಿರುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂತು. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಈ ಮಾಡೋಕ್ಕಿಂತ ಮುಂಚೆ ನೀವು ಓವನನ್ನು ಪ್ರೀ ಹೀಟ್ ಮಾಡ್ಕೊಬೇಕು. ಪ್ರೀ ಹೀಟ್ ನಾನು 180 ಡಿಗ್ರಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಓವನನ್ನು. ಈ ಡಾರ್ಕ್ ಚಾಕ್ಲೇಟ್ ಚಿಪ್ಸನ್ನು ಮೇಲ್ಗಡೆಯಿಂದ ಮತ್ತೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಈ ಚಾಕ್ಲೇಟ್ ಚಿಪ್ಸು ನಿಮಗೆ ಇನ್ಸ್ಟಾಮಾರ್ಟು, ಬಿಗ್ ಬಾಸ್ಕೆಟಲ್ಲೂ ಕೂಡ ಸಿಗುತ್ತೆ. 150 ಗ್ರಾಮ್ಸ್ ಪ್ಯಾಕೆಟು ಬರುತ್ತೆ, ದೊಡ್ಡ ಬ್ಯಾಚಲ್ಲೂ ಬರುತ್ತೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಕೂಡ ಬೈ ಮಾಡ್ಕೊಬೋದು. ಇವಾಗ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಾಕ್ಲೇಟ್ ಚಿಪ್ಸನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಬೇಕಿಂಗ್ ಟ್ರೇ ಮೇಲೆ ಇದನ್ನು ಇಟ್ಬಿಟ್ಟು ಓವನ್ ಕಡೆ ಹೋಗ್ತಾಯಿದ್ದೀನಿ. ಬನ್ನಿ, ನನ್ನ ಓವನ್ನು ಆಲ್ರೆಡಿ ಪ್ರೀ ಹೀಟ್ ಆಗಿಬಿಟ್ಟಿದೆ, ತುಂಬ ಬಿಸಿ ಇದೆ. ತುಂಬ ಹುಷಾರಾಗಿ ಅದನ್ನು ಅದರಲ್ಲಿ ಇಟ್ಬಿಟ್ಟು ಇವಾಗ ನಾವು 40 ಮಿನಿಟ್ಸ್ ಬೇಕ್ ಮಾಡ್ತಾ ಇರಬೇಕು. 35 ಮಿನಿಟ್ಸ್ ಹಿಡಿತು ನನಗೆ ಬೇಕ್ ಮಾಡೋದಕ್ಕೆ. ನೀವು ಗ್ಯಾಸ್ ಮೇಲೆ ಮಾಡ್ತಿರಾದರೆ ನಿಮಗೆ 40 to 45 ಮಿನಿಟ್ಸ್ ಅಂತೂ ಹಿಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ. ಈಸಿಯಾಗಿ ಕೂಲ್ ಆದಮೇಲೆ ಡಿಮೋಲ್ಡ್ ಮಾಡಬೇಕು. ಬಿಸಿ ಇರುವಾಗಲೂ ಡಿಮೋಲ್ಡ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಮಾಯ್ಸ್ಟ್ ಆಗಿರುತ್ತೆ, ಕಟ್ ಮಾಡೋದಕ್ಕೂ ಸರಿಯಾಗಿ ಬರಲ್ಲ. ಅದು ಅರ್ಧ ಮೋಲ್ಡಲ್ಲಿ ಅರ್ಧ ಪ್ಲೇಟಲ್ಲಿರುತ್ತೆ. ಆಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಇವಾಗ ಬನಾನಾ ಬ್ರೆಡ್, ಹೆಲ್ದಿ ಯಮ್ಮಿ ಬನಾನಾ ಬ್ರೆಡ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಚಾಕ್ಲೇಟ್ ಚಿಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಾನೂ ಇದೆ. ಇವಾಗ ಇದನ್ನು ಕಟ್ ಮಾಡೋಣ. ನಾನು ಈ ಕೇಕ್ ಬ್ಯಾಟರನ್ನು ಲೋಫ್ ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ, ಹಾರ್ಟು, ಸ್ಕ್ವೇರು, ರೆಕ್ಟ್ಯಾಂಗಲು
ಅಥವಾ ಮಫಿನ್ಸ್ ಪ್ಯಾನಲ್ಲಿ ಕೂಡ ಹಾಕ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ, ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ನೋಡಿದ್ರಾ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗೋ ರೆಸಿಪಿ ಇದು. ನಮ್ಮ ಮನೇಲಂತೂ ಒಂದು 5 ನಿಮಿಷದಲ್ಲೇ ಪೂರ್ತಿಯಾಗಿ ಖಾಲಿಯಾಗೋಯ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ. ಅದನ್ನು ತೋರಿಸ್ತೀನಿ, ಕ್ಲೋಸಪ್ ಆಗಿ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಚಾಕ್ಲೇಟ್ ಚಿಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರ್ಧ ಮೆಲ್ಟಾಗಿ ಎಷ್ಟು ಚೆನ್ನಾಗಿ ಅದು ಬರುತ್ತೆ ಅಂದರೆ ಖಂಡಿತ ಟ್ರೈ ಮಾಡಿ. ನೋಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನನ್ನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ಮೈ ಟುಡೇಸ್ ವಿಡಿಯೋ. ಇಫ್ ಯು ಲೈಕ್, ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.